ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಆಲ್ರೆಡಿ ನೀವು ತಮಿಳ್ನಲ್ಲಿ ನೋಡಿರ್ತೀರಾ ಏನು ವಿಡಿಯೋ ಅಂದ್ಬಿಟ್ಟು. ಸೊ ಇವಾಗ ನಾವು ಇಂಟರ್ ಕಾಲೇಜ್ ಕಾಂಪಿಟೇಷನ್ಗೆ ಹೋಗಬೇಕು. ಎಲ್ಲರೂ ನಮ್ಮ ಮನೆ ಹತ್ರನೇ ಬರ್ತಾರೆ. ಹಿಂಗಿಂದ ಹೀಗೆ ಹೋಗ್ತೀವಿ. ಇಲ್ಲಿ ಸ್ವಲ್ಪ ಹತ್ರ ಆಗುತ್ತೆ ನಮ್ಮ ಮನೆಯಿಂದ ಹೋದರೆ. ಈಗ ಆಲ್ರೆಡಿ ಅನುಷಾ ಬಂದಿದ್ದಾಳೆ, ತೋರಿಸ್ತೀನಿ ನೋಡಿ. ಹಾಯ್ ಮಾಡಿ ನಾನು ಯೂಟ್ಯೂಬ್ ಚಾನಲ್ ಜೋರಾಗಿ ಮಾಡು. ಹಾಯ್. ಟಿಫನ್ ತಿಂತಿದ್ದಾಳೆ. ಟಿಫನ್ ಮಾಡಿಕೊಂಡು ಹೊರಡ್ತೀವಿ ಫ್ರೆಂಡ್ಸ್. ಇನ್ನೂ ಸ್ವಲ್ಪ ಜನ ಬರಬೇಕು. ಬಂದಮೇಲೆ ಎಲ್ಲರೂ ಒಟ್ಟಿಗೆ ಹೊರಡ್ತೀವಿ. ಬಾಯ್. ಸೊ ಗಾಯ್ಸ್, ಇವಾಗ ನಾನು, ಅನುಷಾ ಮತ್ತು ವೀಣಾ ಎಲ್ಲ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಸೊ ಆಟೋ ಹೋಗ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕು. ಬನ್ನಿ ಹೋಗುವ. ಸೊ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ಬಸ್ ಬಂದಿಲ್ಲ. ಇವರೆಲ್ಲ ಸಾಂಗ್ ಡಿಸ್ಕಷನ್ ಮಾಡ್ತಿದ್ದಾರೆ ಸಾಂಗ್ ಬಗ್ಗೆ. ಇನ್ನೂ ಬಸ್ ಬಂದಿಲ್ಲ. ಬಸ್ ಬಂದಮೇಲೆ ಹೊರಡಬೇಕು. ಬನ್ನಿ, ಇನ್ನೂ ಎಷ್ಟೊತ್ತು ವೆಯ್ಟ್ ಮಾಡೋದು ಅಂತ ನೋಡುವ. ಬಸ್ ಬರ್ತಿದೆ, ಬಟ್ ಆ ಬಸ್ ನಿಲ್ಲಿಸ್ತಿಲ್ಲ ಗೈಸ್. ಹಂಗೆ ಹೊರಟೋದ್ರು. ಅಲ್ಲೋಗಿ ನಿಲ್ಲಿಸಿದ್ರು. ಬಸ್ ಕ್ಯಾಚ್ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಆದ್ವಿ. ಇನ್ನೊಂದು ಬಸ್ ಬಂದಮೇಲೆ ಹತ್ಕೋಬೇಕು. ಇನ್ನೊಂದು ಬರ್ತಾ ಇದೆ. ಸೊ ಈ ಬಸ್ಸಲ್ಲಿ ಹತ್ಕೋಬೇಕು. ನಾವು 1 ಮಿನಿಟ್ ಇದೆ ಗಾಯ್ಸ್. ಸುರಾನ ಕಾಲೇಜ್ ಇದೆ. ಸೊ ಫೈನಲಿ ಬಂದು ರೀಚ್ ಆಗಿದ್ದೀವಿ ಗೈಸ್. ಹೊರಡಬೇಕು. ಒಳಗಡೆ ಹೋಗಿ ಮೇಕಪ್ ಮಾಡ್ಕೋಬೇಕು. ಸೊ ಗೈಸ್, ನಾವು ಬ್ಯಾಗೆಲ್ಲ ಒಂದು ರೂಮಲ್ಲಿ ಇಟ್ಬಿಟ್ಟು ನಾವು ಡೈರೆಕ್ಟಾಗಿ ಕ್ಯಾಂಟೀನ್ ಹತ್ರ ಹೋಗ್ತಾಯಿದ್ದೀವಿ. ಬಿಕಾಸ್ ಅವ್ರು ಯಾರೂ ಟಿಫನ್ ಮಾಡ್ಕೊಂಡು ಬಂದಿರಲಿಲ್ಲ. ನಾನು ಅನುಷಾ ಮಾತ್ರ ಮಾಡಿದ್ವಿ. ಈ ಥರ ಇದೆ ಕ್ಯಾಂಟೀನು. ನೋಡ್ತಾ ಇರ್ಬೋದು, ತುಂಬ ನೀಟಾಗಿದೆ, ಚೆನ್ನಾಗಿದೆ. ಸೊ ಹೊಟ್ಟೆ ಹಶ್ವಾಗಿರೋದ್ರಿಂದ ಯಾವ್ದು ಸಿಗುತ್ತೋ ಅದು ತೊಗೊಳ್ತಾ ಇದ್ದೀವಿ. ನೋಡೋಣ ಏನು ತೊಗೊತೀವಿ ಅಂತ. ಚೆನ್ನಾಗಿದೆ ಕ್ಯಾಂಟೀನೆಲ್ಲ. ರೈಸ್ ಬಾತ್ ಮತ್ತು ರಾಯ್ತ ತೊಗೊಂಡಿದ್ದೀವಿ. ಇವರಿಬ್ಬರು ತಿಂತಿದ್ದಾರೆ. ಹೇಗಿದೆ ಟೇಸ್ಟು? ಟೇಸ್ಟ್ ಮಾಡ್ತಿದ್ದೀನಿ. ಚೆನ್ನಾಗಿದೆಯಾ? ಸೇಮ್ ನಮ್ಮ ಕಾಲೇಜ್ ಥರನೇ ಇದೆಯಾ? ಟಿಫನ್ ಎಲ್ಲ ತಿಂದು ಮುಗಿಸ್ಬಿಟ್ಟು ನಾವು ಡೈರೆಕ್ಟಾಗಿ ಮೇಕಪ್ ಮಾಡಿಕೊಳ್ಳಿಲ್ಲ. ಸೊ ನಾವು ಇನ್ನೂ ರಿಹರ್ಸಲ್ ಮಾಡಬೇಕಿತ್ತು. ಅದಕ್ಕೆ ಚೆನ್ನಾಗಿದೆ ಸ್ಪೇಸ್ ಅಂದ್ಬಿಟ್ಟು ಇಲ್ಲೇ ರಿಹರ್ಸಲ್ ಮಾಡ್ತಾಯಿದ್ದೀವಿ. ಎಲ್ಲರದ್ದು ರಿಹರ್ಸಲ್ ಚೆನ್ನಾಗಿ ಬಂದಿದೆ. ನಾವು ಸ್ಟೇಜ್ ಮೇಲೆ ಹೋಗಿ ಮಾಡೋದನ್ನ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ನೀವು ವೆಯ್ಟ್ ಮಾಡಿ ಹೇಗಿದೆ ಅಂತ ನೋಡಿ. ಇಲ್ಲಿ ಕೂತ್ಕೊಂಡು ಸ್ವಲ್ಪ ಡಿಸ್ಕಷನ್ ಮಾಡ್ತಾಯಿದ್ದೀವಿ ಸಾಂಗ್ ಬಗ್ಗೆ. ಆಮೇಲೆ ಇಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬೇಗ, ಆಮೇಲೆ ಸಿಗಿ ಆಯಿತಾ? ನಾವು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ರೆಡಿ ಆಗಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಸ್ವಲ್ಪ. ಹಿಂಗೆ ರೌಂಡಾಗಿ ಇಡು. ಹತ್ರ ಬನ್ನಿ, ಹತ್ರ ಬಾ. ಸೊ ನಮ್ಮ ಅಕ್ಕನೂ ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟಾಗಿ ನಾವಿರೋ ಕಡೆನೇ ಬಂದಳು. ಸೊ ನನಗೆ ಹೈ ಮೇಕಪ್ಗೆ ಸ್ವಲ್ಪ ಹೆಲ್ಪ್ ಮಾಡಿದ್ಲು. ಈ ಥರ ಇದೆ ನೋಡಿ. ಎಲ್ಲರೂ ರೆಡಿಯಾಗಿದ್ದಾರೆ. ಅರ್ಚನಾ ಇನ್ನೂ ರೆಡಿ ಆಗಿಲ್ಲ ಗೈಸ್. ಸೊ ಅವಳನ್ನ ತೋರಿಸಲ್ಲ ನಾವು. ಸರ್ಪ್ರೈಸ್ ಗೈಸ್. ನಂದು ಹೈ ಮೇಕಪ್ ಹೇಗಿದೆ ಅಂತ ನೋಡಿ. ನಾನು ತೋರಿಸು ನನ್ನ ಔಟ್ಫಿಟ್. ಇರೆ ವೀಣಾ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ. ತೋರಿಸ್ತೀನಿ ನೋಡಿ. ವೀಣಾ ಬ್ಲಾಗ್ ಹಾಕ್ತಾಳೆ ನಿನ್ನ. ನೈಸ್. ಇವಾಗ ಫ್ಲ್ಯಾಶ್ ಮಾಬ್ ಸ್ಟಾರ್ಟ್ ಆಗ್ತಾ ಇದೆ. ನೋಡ್ತಾ ಇರ್ಬೋದು ನೀವು. ಎಲ್ಲರೂ ಎಕ್ಸೈಟೆಡಾಗಿ ಕಾಯ್ತಾ ಇದ್ದೀವಿ. ಸೊ ನೋಡೋಣ ಬನ್ನಿ. ಎಲ್ಲರೂ ತುಂಬ ಎಕ್ಸೈಟೆಡ್ ಆಗಿ ಫ್ಲ್ಯಾಶ್ ಮಾಬ್ನ ಎಂಜಾಯ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇವರೆಲ್ಲ ನಮ್ಮ ಜೂನಿಯರ್ಸು. ಅವರು ಕೂಡ ಕಾಂಪಿಟೇಟ್ ಮಾಡ್ತಾ ಇದ್ದಾರೆ ಡ್ಯಾನ್ಸ್ಗೆ.
ಸೊ ನೋಡೋಣ ಬನ್ನಿ ಹೇಗೆ ಮಾಡ್ತಾರೆ ಅಂತ. ಸೊ ಲಂಚ್ ಟೈಮ್ ಆಗಿದೆ, ಕೂಪನ್ ಕೊಟ್ಟಿದ್ದಾರೆ ಕ್ಯಾಂಟೀನಲ್ಲಿ, ಊಟ ಇಸ್ಕೊಂಡಿದ್ದೀವಿ, ನಾವೆಲ್ಲ ತಿಂದ್ವಿ. ಸೊ ಅವರೆಲ್ಲ ಮಾಡ್ತಿದ್ದಾರೆ, ನಾವು ಅಲ್ಲಿ ಹೋಗ್ಬೇಕು. ಊಟ ಮಾಡ್ತಿದ್ದಾರೆ, ಕೂಪನ್ ಕೊಟ್ಟಿದ್ರು, ಸೊ ಅಲ್ಲಿ ಊಟ ಮಾಡ್ತಿದ್ದವ್ರಿ. ಊಟ ಪಲಾವ್ ಕೊಟ್ಟಿದ್ರು ಫ್ರೆಂಡ್ಸ್, ಚೆನ್ನಾಗಿ ತಿಂತಿದ್ದಾಳೆ. ಅನುಷಾ, ಪಾಯಲ್, ಎಲ್ಲರೂ ಇಲ್ಲೇ ಇದ್ದೀವಿ. ಮಧ್ಯಾಹ್ನ 2 ಗಂಟೆ ಆಗಿದೆ, ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ. ಸೊ ಇನ್ನು ಯಾವಾಗ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ ಫ್ರೆಂಡ್ಸ್. ಗರಡಿ ತಳಕು ಬಳಕು ಕಣ್ಣಂತು ಮಾಯ ಬಜಾರು ಬಣ್ಣದ ಬಾಳು ಬೆಳ್ಳಿ ಮಾತು ನೀರಿನ ಮ್ಯಾಲೆ ದೋಣಿ ತುತ್ತು ಸುಳ್ಳಿನ ಸಂತೆಯಲ್ಲಿ ಸತ್ಯ ಡುಂಕಿದ ಮರು ಭಗವಂತಂಗೆ ಕೆಳಗೆ ಕರೆದು ಬುದ್ಧಿ ಹೇಳೋಣ ನಾಳೆ ಇಲ್ದ ನಾವೇ ದೇವರೋಗಿ ಬಿಡೋಣ. ಸೊ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ನಮ್ಮದೇ ಆಗಿರುತ್ತೆ, ಫ್ಯಾಷನ್ ಶೋ ನೋಡಿ ಎಂಜಾಯ್ ಮಾಡಿ. She got married to a she kick you all over. You told me that you do.
किस्मों का है ये जलवा, किस्मों का है ये जलवा, शोहरत भी है ये जलवा, मकसद भी है ये जलवा। दिलकश लगे ये जलवा, ये जलवा, मजा ही मजा, नशा ही नशा। Throw it up. All these ಸೊ ಗೈಸ್, ನಮ್ಮದು ರನ್ನರ್ ಅಪ್ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ನಾವೆಲ್ಲ ಸ್ಟೇಜ್ ಮೇಲೆ ಹೋಗಿ ತುಂಬ ಖುಷಿಯಿಂದ ಇಸ್ಕೊಂಡ್ವಿ. Are you all excited to listen to the ಶೋ ಮುಗೀತು, ಪ್ರೈಸ್ ಬಂತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಕಾಲೇಜೆಲ್ಲ ಇದ್ದೀವಿ, ಇನ್ನು ಮನೆಗೆ ಹೋಗ್ತಾ ಇದ್ದೀವಿ. ಮುಗಿಸ್ಕೊಂಡು ಹೋಗ್ತೀವಿ. ಅವ್ರಿನ್ನ ಬರ್ತಿದ್ದಾರೆ, ನಾವು ಆಲ್ರೆಡಿ ಸ್ಟೆಪ್ಸ್ ಇಳಿತಾ ಇದ್ದೀವಿ. ಬನ್ನಿ ಹೋಗೋಣ. ಅನುಷಾ ಗೈಸ್, ತುಂಬ ಸುಸ್ತಾಗಿದೆ. ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಅನುಷಾ ನಾನು ಹೋಗ್ತಾ ಇದ್ದೀವಿ. ಅಕ್ಕ ಡ್ರೈವ್ ಮಾಡ್ತಾ ಇದ್ದಾಳೆ. ಮನೆಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್, ಬಾಯ್. ನಮಗೆ ತುಂಬ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ಇವಾಗ ನಮ್ಮ ಏರಿಯಾಗೆ ಬಂದ್ವಿ. ಸೊ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ಹಂಗೆ ಗೋಬಿ ಶಾಪಿಗೆ ಬಂದಿದ್ದೀವಿ. ಗೋಬಿ ತೊಗೊಂಡು ಹೋಗೋಣ ಅಂತ. ನೋಡಿ, ಗೋಬಿ ರೈಸ್ ಆರ್ ಗೋಬಿ ನೂಡಲ್ಸ್ ತೊಗೊತೀವಿ. ಮಾಡ್ತಿದ್ದಾರೆ ಅಂಕಲ್ಲು, ತೊಗೊಂಡು ಹೋಗ್ತೀವಿ. ಗೈಸ್, ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದರೆ ಏನೋ ಒಂಥರ ಸಮಾಧಾನ ಆಗುತ್ತೆ. ಎಲ್ಲಾರ ಈಚೆ ಹೋಗಿ ಮನೆಗೆ ಬಂದರೆ. ಇನ್ನು ಮೇಕಪ್ ರಿಮೂವ್ ಮಾಡಿಲ್ಲ, ಮೇಕಪ್ ರಿಮೂವ್ ಮಾಡಬೇಕು. ಟೈಮ್ ಬಂದುಬಿಟ್ಟು ಆಲ್ರೆಡಿ 7 o'clock, ಇನ್ನು 5 minutes ಇದೆ. ಇವಾಗ ಬಂದಿದ್ವಿ, ತುಂಬ ಟಯರ್ಡ್ ಅನಿಸ್ತಿದೆ. ಸೊ ಗೋಬಿ ಎಲ್ಲ ತಿಂದ್ಬಿಟ್ಟು ಸಿಗ್ತೀನಿ. ಇವಾಗ ಗೋಬಿ ರೈಸ್ ತಿಂತಾ ಇದ್ದೀವಿ, ಗೋಬಿ ನೂಡಲ್ಸ್. ಗೈಸ್, ಇವಾಗ ಫ್ರೆಶ್ ಅಪ್ ಆದೆ. ತುಂಬ ಟಯರ್ಡ್ ಆಗಿಬಿಟ್ಟಿತ್ತು, ತುಂಬ ನಿದ್ದೆ ಬರ್ತಿದೆ ಕೂಡ, ಮಲಗಬೇಕು. ಅದಕ್ಕಿಂತ ಮುಂಚೆ ನಮಗೆ ಪ್ರೈಸ್ ಸಿಕ್ಕಿದೆ. ಸೊ ನಮಗೆ ಫಸ್ಟ್ ಪ್ರೈಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ. ಸೊ ಏನೂ ಇಲ್ಲ, ಸೆಕೆಂಡ್ ಪ್ರೈಸ್ ಸಿಕ್ಕಿದೆ. ಇಟ್ಸ್ ಓಕೆ. ತುಂಬ ಖುಷಿಯಾಗಿದೆ ಎಲ್ಲರಿಗೂ, ನಮ್ಮ ಗ್ರೂಪ್ ಮೆಂಬರ್ಸ್ಗೆ ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಈ ಥರ ಪ್ರೈಸ್ ಕೊಟ್ಟಿದ್ದಾರೆ ಮತ್ತು ಒಂದು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಅಂದರೆ ಉಲ್ಟಾ ಕಾಣಿಸ್ತಿರುತ್ತೆ, ಇಲ್ಲಿ ಇಟ್ಟಿರ್ತಾರೆ, ಇಲ್ಲಿ ಹಾಕಿದ್ದಾರೆ ಸೆಕೆಂಡ್ ಪ್ರೈಸ್ ಕೂಡ. ಸೊ ತುಂಬ ಖುಷಿ ಆಗ್ತಿದೆ, ಎಂಜಾಯ್ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.